ಕೋಟಿ ರೂಪಾಯಿ ಕಳ್ತನ ಆಗಿದೆ. ಅದು ಲ್ಯಾಂಡ್ ಖರೀದಿ ಮಾಡೋದ್ರಿಂದ, ಲ್ಯಾಂಡ್ ಮಾರೋದ್ರಿಂದ ಬಂಗಾರ, ಬೆಳ್ಳಿ, ಪದಕಗಳು, ಸರಗಳು ಏನ್ ಕೊಟ್ಟಿದ್ರೆ ಎಲ್ಲ ಕಳ್ತನ ಆಗಿದೆ. ಮೋದಿ ಸಾಹೇಬ್ರು 7 ದಿನ ನಿಂತ್ಕೊಂಡು ಪಾಪ ರಾಮನೆದ್ರಿ ಪೂಜೆ ಮಾಡಿದ್ದೇ ಮಾಡಿದ್ದು. ಇಷ್ಟು ಕ್ಯಾಮರಾ ಅದಾವೆ, ಅಷ್ಟು ಕ್ಯಾಮರಾ ಅದಾವ ಅಂತ ಎಲ್ಲಾ ತೋರಿಸಿದ್ರು. ಈಗ ಯಾರು ಮಾತಾಡ್ಬೇಕಾಗಿರೋದ್ರ ಬಗ್ಗೆ? ಈಗ ಯಾರು ಒಂದ್ ಪಿಟಿಕ್ಕಿಲ್ಲ. ಬಿಜೆಪಿ ಲೀಡರ್ಗಳು, ಮುಖಂಡರುಗಳು ಯಾರು ಮಾತಾಡಂಗಿಲ್ಲ. ನೀಟ್ ವಿಷಯದಲ್ಲಿ 21 ಹುಡುಗರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹೆಚ್ಚು ಕಮ್ಮಿ ಎಲ್ಲ ಹಿಂದೂ ಹುಡುಗರುಗಳೇ. ಮೊನ್ನೆ ಯುಪಿನಲ್ಲಿ ಬೆಂಕಿ ಎತ್ತಿತ್ತು, ಅದ್ರಾಗ ಒಂದ್ 20 ಹುಡುಗರು ಸುಟ್ಕೊಂಡು ಹೋಗಿದ್ದಾರೆ. ಎಲ್ಲಿ ಒಂದು ದಿವಸ ಚರ್ಚೆನೇ ಇಲ್ಲಲ್ಲ ಇವೆಲ್ಲ. ಮಾಮುಕಾ ಗೌಡ, ಮಾಮುಕಾ ಮೈದಾನ, ಸಾವರ್ಕರ್ ಬೇಡ ಫಕ್ರುದ್ದೀನ್ ಹೊಡಿತಿದಾರೆ ಪಿಕ್ಚರ್. ಎಲ್ಲಿ ಏನ್ ಚರ್ಚೆ ಏನ್ ಮಾಡ್ಬೇಕು ಈ ದೇಶದಲ್ಲಿ? ಆಗುಹೋಗುಗಳ ಬಗ್ಗೆ, ಈ ದೇಶದ ವ್ಯವಸ್ಥೆ ಬಗ್ಗೆ ಎಲ್ಲನೂ ಒಂದು ಸಂಪೂರ್ಣವಾಗಿ ಚರ್ಚೆ ಆಗ್ಬೇಕು. ಬಿಜೆಪಿ ಮುಖಂಡರು ಕೂಡ ಮನವಿ ಮಾಡ್ತಕ್ಕಂಥ, ಯುವಕರಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನೀವು ಬಿಜೆಪಿಯಲ್ಲಿ ಇರ್ರಿ. ಯಾವಾಗಲೂ ಕುಮಾರ್ ಸಾಹೇಬ್ ಒಂದು ಜಡ್ಜ್ಮೆಂಟ್ ಇದೆ, ಡಿಸೆಂಟ್ ಇಸ್ ಎಸೆಂಟ್ ಆಫ್ ಡೆಮೋಕ್ರಸಿ ಅಂತ ಹೇಳಿದ್ರೆ, ನೀವು ಬಿಜೆಪಿಯಲ್ಲಿ ಇದ್ದು ನಿಮ್ ಮುಖಂಡರುಗಳು ಮಾಡ್ತಕ್ಕಂಥ ಸರಿ ಅಂತಕ್ಕಂಥ ಪ್ರಶ್ನೆ ಕೇಳಬೇಕು. ನಾವು ಕಾಂಗ್ರೆಸ್ ನಲ್ಲಿ ಇದ್ದು ನಾವು ನಮ್ಮ ಮುಖಂಡರುಗಳ ಪ್ರಶ್ನೆ ಕೇಳಬೇಕು. ಆ ರೀತಿಯಾದಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರ್ಬೇಕು. ಏನೋ ಒಬ್ಬರೇ ಮಾಡಿದ್ದು ಗ್ರೇಟ್ ಅಂತಕ್ಕಂಥ ಏನಿಲ್ಲ. ಯಾರು ಈಗ ನಾನು ಬಹಳ ಸಲ ಹೇಳ್ತೀನಿ, ಯಾರು ಒಬ್ಬರಿಂದ ಈ ದೇಶ ನಡೆಯಂಗಿಲ್ಲ. ದಿನಾ ಬೆಳಿಗ್ಗೆ ಎದ್ರೆ 12 ವರ್ಷದಿಂದ ಇವರೇ ಒಬ್ರು ದೇವ್ರ ಅಂತ ಹೇಳಿ ಕೂಬೇಕು ಅಂದ್ರೆ ಚಂದ್ರ ತಲೆ ಮೇಲೆ ಸುಳ್ಳು ಹೇಳಿ ಓಟುಗಳು ತಗೊಂಡು ಏನ್ ಗೆಲ್ತಾ ಇದಾರಲ್ಲ, ಇದಕ್ಕೆ ಯಾರು ಉತ್ತರ ಯಾರು ಕೊಡ್ಬೇಕೀಗ? ಈ ದೇಶದ ಆಗು ಹೋಗುಗಳಿಗೆ ಎಲ್ಲೇ ಫೇಲಿಯರ್ ಆದ್ರೆ ಈ ದೇಶದಲ್ಲಿ ಯಾರು ಉತ್ತರ ಕೊಡೋದಿಲ್ಲ. ಯಾವುದೇ ಒಂದು ಸಕ್ಸಸ್ ಸ್ಟೋರಿ ಇದ್ರೆ ಎಲ್ಲರೂ ಬಂದು ಮಾತಾಡೋದು. ಯಾವುದೇ ಒಂದು ಫೇಲಿಯರ್ ಆದ ತಕ್ಷಣ ಯಾರೊಬ್ರು ಕಾಣಂಗಿಲ್ಲ. ಎಜುಕೇಶನ್ ಮಿನಿಸ್ಟ್ರಿ ಯಾರು ಗೊತ್ತಿಲ್ಲ, ಏವಿಯೇಷನ್ ಮಿನಿಸ್ಟ್ರಿ ಯಾರು ಗೊತ್ತಿಲ್ಲ, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಯಾರು ಗೊತ್ತಿಲ್ಲ, ಪ್ರಹ್ಲಾದ್ ಜೋಶಿ ಸಾಹೇಬ್ ಯಾವ ಮಿನಿಸ್ಟರ್ ಅಂತ ಯಾರಿಗೂ ಗೊತ್ತಿಲ್ಲ. ನಿಮ್ಗೆ ಯಾರನ್ನ ಕೈಬೇಕು ಧಾರವಾಡ ಕೇಳಿ ನೋಡ್ರಿ, ಎಲ್ಲಿ ಬರೋದಲ್ಲಿ, ಎಲ್ಲಿ ಪ್ರೆಸ್ ಮೀಟ್ ಎಲ್ಲಿದೆ? ಯಾವೊಬ್ಬ ಸಚಿವರುಗಳು ಅವರವರ ಖಾತೆ ಬಗ್ಗೆ ಎಲ್ಲ ಮಾತನಾಡ್ತಾರ? ಒಂದು ರಿವ್ಯೂ ಮೀಟಿಂಗ್ ಇದೆಯಾ? ಕೇಂದ್ರದಲ್ಲಿ ಇರ್ತಕ್ಕಂಥ ಯಾವುದೇ ಒಬ್ಬ ಸಚಿವರು ಎಲ್ಲ ಒಂದು ರಿವ್ಯೂ ಮೀಟಿಂಗ್ ಇದೆಯಾ? ಸೊ ಈ ರೀತಿಯಾದಂತ ವ್ಯವಸ್ಥೆಯಲ್ಲಿ ದೇಶ ನಡೆಸ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಬಿಜೆಪಿ ಯುವ ನಾಯಕರುಗಳೇ ಇವು ಪ್ರಶ್ನೆ ಮಾಡ್ಬೇಕಂತ ಅವರಲ್ಲಿ ಮನವಿ ಮಾಡಿ. HD 24x7 ನ್ಯೂಸ್, ಇದು ಕನ್ನಡಿಗರ ಧ್ವನಿ.